ಆಮೇಲೆ ಇನ್ನೊಂದು ವಿಷಯ, ಇವತ್ತು ಶೋರೂಮ್ಗೆ ಹೋಗ್ಬಿಡು, ನಂಗೆ ಸ್ವಲ್ಪ ಮೀಟಿಂಗ್ ಇದೆ, ಹೋಗಿ ಬರ್ತೀನಿ ಆಯ್ತಾ? ಅಯ್ಯೋ ಮನೋಜ್, ನನ್ಗೆ ಇವತ್ತಾಗಲ್ಲ. ಅದು ನನ್ಗೆ ಕ್ಲೈಂಟ್. ಏ ರೋಹಿಣಿ, ಏನ್ ಇನ್ನು ನೀನು ಕ್ಲೈಂಟು ಸೆಂಟು ಅನ್ಕೊಂಡು ನೋಡು. ಇನ್ ಮುಂದೆ ಈ ಮೇಕಪ್, ಈ ಪಾರ್ಲರು, ಸೆಂಟು ಗಿಂಟು ಎಲ್ಲ ಬಿಟ್ಬಿಡು. ನನ್ನ ಕಂಪ್ನಿನ ಚೆನ್ನಾಗಿ ನೋಡ್ಕೊಂಡು ಹೋಗು ಸಾಕು. ಅಲ್ಲ ಮನೋಜ್, ಅದಕ್ಕೆಲ್ಲ ಟೈಮ್ ಇದೆ. ಆದ್ರೆ ನಾನು ಈಗ ಕಮಿಟ್ ಆಗಿದ್ದೀನಲ್ಲ. ಅಯ್ಯೋ ಕ್ಯಾನ್ಸಲ್ ಮಾಡೋ. ಅಲ್ಲ, ಈ ಬಿಸ್ನೆಸ್ ಮೆನ್ ಹೇಳೋದನ್ನ ಕೇಳಕ್ ಆಗಲ್ವ ನಿನ್ಗೆ? ಇವತ್ತೊಂದಿನ. ನೋ, ನೀನು ಇವತ್ತು ನನ್ನ ಕಂಪ್ನಿಗೆ ಹೋಗ್ತಾ ಇದೀಯಾ ಅಷ್ಟೇ. ಆಗಲ್ಲ ಮನೋಜ್, ಇವತ್ ನಾನು ಹೋಗಲ್ಲ. ಏನು ಇಷ್ಟೊಂದು ಹಠನ ನಿನ್ಗೆ? ಹಠ ಮಾಡ್ತಿರೋದು ನೀವು ಮನೋಜ್. ನನ್ನ ಕಮಿಟ್ಮೆಂಟ್ ಬಗ್ಗೆ ನೀವು ಒಂಚೂರು ರೆಸ್ಪೆಕ್ಟ್ ಕೊಡ್ತಿಲ್ಲ. ಸರಿ, ಇವತ್ತು ನನ್ನ ಸ್ಟಾಫ್ ನ ನೋಡ್ಕೊಳಕ್ ಹೇಳ್ತೀನಿ. ಈ ಬಿಸ್ನೆಸ್ ಮೆನ್ ಮಾತನ್ನ ತೆಗೆದ ಹತ್ತಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸೋ ಸ್ಯಾಡ್. ನಾನು ಹೋಗಿ ಬರ್ತೀನಿ. ಅಲ್ಲ, ಹೋಗ್ತಾ ಇದೀನಲ್ಲ, ಅಟ್ಲೀಸ್ಟ್ ಒಂದು ವಿಶ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನು? ಐ ಆಮ್ ಸಾರಿ. ನೀವು ಹೋಗೋ ಕೆಲಸ ಸಕ್ಸಸ್ ಆಗಲಿ. ಐ ಲವ್ ಯು. ಅದೆಷ್ಟೇ ಕೋಪ ಇದ್ರು ಕಡಿಮೆ ಮಾಡೋ ಶಕ್ತಿ ಇರೋದು ಹೆಂಡತಿಗೆ ಮಾತ್ರ ಅಂತೆ. ಥ್ಯಾಂಕ್ಸ್ ಹೆಂಡತಿ. ಬಾಯ್. ಬ್ಯಾಗ್ ಬಿಟ್ಟು ನಮ್ಮ ಕಾರಲ್ಲಿ ಇದ್ರೆ ಬ್ಯಾಗ್ ಬಿಟ್ಟು ಹೋಗ್ತಾ ಇದ್ದೆ ನಾನು. ಬಾಯ್. ಹಲೋ, ಏ ಪೂಜಾ, ಮೊಬೈಲ್ ನನ್ ಕೈ ಸೇರಿದೆ ಕಡೆ. ವಾವ್, ಕಾಂಗ್ರಾಚುಲೇಷನ್ಸ್. ಈಗ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ನೀ ಏನ್ ಮಾಡ್ಬೇಕು ಅಂತಂದ್ರೆ ಸುಬ್ಬು ಹತ್ರ ಹೋಗ್ಬೇಕು, ಆ ಮೊಬೈಲ್ ನ ಕೊಡ್ಬೇಕು. ಇನ್ ಡಿಲೇ ಮಾಡಬಾರ್ದು. ನಾನ್ ಬರ್ತಾ ಇದ್ದೀನಿ, ನೀನ್ ಜಾಯ್ನ್ ಆಗು ಒಂದವೇ, ಸರಿನಾ? ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತೀನಿ. ಬಾಯ್. ಸಿಕ್ತಾ ಸರ್ ನಿಮ್ ಮೊಬೈಲು? ಇಲ್ಲ ಮೇಡಮ್, ಸಿಗ್ಲಿಲ್ಲ. ಅದೇ ಸರ್ ಕಳ್ಕೊಂಡ್ರಿ? ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ ಮೇಡಮ್. ಫಂಕ್ಷನ್ ಅಲ್ಲಿ ನಾನು ಕೋಟ್ ಎಲ್ಲ ಇಟ್ಕೊಂಡಿದ್ದೆ, ಏನ್ ಮಿಸ್ ಆಗೋಯ್ತು ಏನೋ. ಸಿಕ್ಕಿದ್ರೆ ಕೆಲಸ ಮಾಡೋರು ತಂದ್ಕೊಟ್ಟಿರೋರು ಸರ್ ನಮ್ ಕೈಲಿ. ಮೇಡಮ್, ನಮ್ ಫಂಕ್ಷನ್ ಆದ್ಮೇಲೆ ಬೇರೆ ಯಾವ್ದಾದ್ರು ಫಂಕ್ಷನ್ ಆಯ್ತಾ? ಇಲ್ಲ ಸರ್. ಹೌದಾ, ಸರಿ ಆಯ್ತು ಮೇಡಮ್. ಅಕಸ್ಮಾತ್ ನಿಮ್ಗೆ ಸಿಕ್ಕಿದ್ರೆ ಯಾರಾದ್ರೂ ತಂಗಿನ ಕೊಟ್ರೆ ಒಂದ್ ಫೋನ್ ಮಾಡಿ ಹೇಳಿ ಮೇಡಮ್. ಈ ನಂಬರ್ಗೆ ಹೇಳೋ ನಂಬರ್ ತಗೊಳ್ಳಿ. ಓಕೆ. ಸರಿ ಮೇಡಮ್. ಮೇಡಮ್ ಪ್ಲೀಸ್ ಯಾರಾದ್ರೂ ಸಿಕ್ಕರೆ ಹೇಳಿ ಮೇಡಮ್. ಫೋನಿಂದ ನಾನು ಜೀವನ ನಡೆಯೋದಿಲ್ಲ. ಸರ್. ಥ್ಯಾಂಕ್ಸ್ ಮೇಡಮ್, ಬರ್ತೀವಿ. ಏನೋ ಹಿಂಗಾಗೋಯ್ತು, ಇವರು ಇಲ್ಲ ಅಂದ್ಬಿಟ್ರಲ್ಲ, ಏನೋ ಮಾಡೋದು. ನಂಬರ್ ಕೊಟ್ಟಿದೀವಲ್ಲ, ಕಾಲ್ ಮಾಡ್ಬೋದು ಬಿಡ. ಇಲ್ಲ ಚಿತಾ, ನಾನು ಯಾವತ್ತೂ ಹಿಂಗೆ ವಸ್ತುಗಳನ್ನ ಕಳ್ಕೊಳ್ಳೋ ರೇಂಜಿಗೆಲ್ಲ ಕೊಡದೇ ಇಲ್ಲ ಕಣೋ. ನೀವೇ ಗೊತ್ತಲ್ಲ. ಏನೋ ಸಮಸ್ಯೆ ಆಗಿರ್ಬೋದು ಬಿಡು. ಏನೋ ಸಮಸ್ಯೆ ಆಗಿರ್ಬೋದಲ್ಲ, ಇದು ಸಿಗದೆ ಹೋದ್ರೆ ಆಗೋದು ದೊಡ್ಡ ಸಮಸ್ಯೆ. ಈಗ ಅದ್ರೊಳಗೆ ಮಂಜನ್ ವಿಡಿಯೋ ಎಲ್ಲ ಇತ್ತು. ಒಂದು ಅಕಸ್ಮಾತ್ ಅದೇನಾದ್ರೂ ಲೀಕ್ ಆಗೋಗ್ಬಿಟ್ರೆ ಯಾವಾಗ ಆಗೋದು ದೊಡ್ಡ ಸಮಸ್ಯೆ. ಯಾವುದಕ್ಕೂ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ ಕಣೋ. ನಾಳೆ ದಿನ ನಾವು ಅವ್ರಿಗೆ ಹೇಳಿಲ್ಲ ಅಂತ ತೊಂದರೆ ಕೊಡಬಾರ್ದು. ಸರಿ ಆಯ್ತು ಬಾಪ, ಹೋಗೋಣ. ಎಲ್ಲ ಕರ್ಮಗಳು. ರಾಜು, ಆ ಸೂರ್ಯ ನನ್ ಮುಟ್ಟೋದಾಗಿಂದ ಆ ಕಾಗೆನೇ ಈ ಕಾಗೆನ ಮುಟ್ಟೋದಂಗೆ ಆಗೋಗಿದೆ. ರೆಸ್ಪೆಕ್ಟೇ ಇಲ್ಲ ಪಬ್ಲಿಕಲ್ಲಿ. ಒಂದೇ ಒಂದು ಅವಕಾಶ ಕಂಡ್ರು. ಈ ಕಾಗೆ ಆ ಸೂರ್ಯನ್ಗೆ ಹೊಡೆದ ಅಂತ ನ್ಯೂಸು ಪ್ರಸಾರ ಆಗೋಯ್ತು ಅಂದ್ರೆ ಈ ಕಳಂಕ ನಾನು ಕಳ್ಕೊಬಿಡ್ತೀನಿ. ಗುರು, ರೋಹಿಣಿ ಬಂದವಳು, ಅವಳಿಗೆ ಮಾಡೋಕ್ ಕೆಲಸ ಇಲ್ಲ. ನಾನು ಕೇಳಿದ್ ವಿಡಿಯೋ ಕೊಟ್ಟಿಲ್ಲ ಅಂದ್ರು ಅವ್ಳ ಕೆಲಸನ ಬೇಗ ಮಾಡ್ಕೊಡು ಅಂತ ಕೇಳ್ತಾವಳೆ. ಇವತ್ತೇನಾರು ಅವ್ಳು ವಿಡಿಯೋ ಕೊಡದೇ ಇರ್ಲಿ, ಅವಳನ್ನ ನಾನೇ ಲಾಕ್ ಮಾಡಿ ಕುಣಿಸ್ಕೊಳ್. ಸೂರ್ಯ ಅವ್ರಿಗೆ ಅವ್ನ ಮೊಬೈಲ್ ಕದ್ದಿರೋದು ಗೊತ್ತಿಲ್ಲ ತಾನೆ? ಲೇ, ಅವನು ಗೊತ್ತಾಗಿದ್ರೆ ಅವನ್ ಕಾರು ರೋಡಲ್ಲ ನಮ್ ತಲೆಗಳ ಮೇಲೆ ಹೋಗಿರೋದು. ಸುಮ್ನೆ ಬಾ ಹೋಗೋಣ. ಎಷ್ಟ್ ಸಲ ಕೇಳ್ತೀಯಾ? ಏನಮ್ಮ ನೀವು ಇದನ್ನೇನ್ ದೇವಸ್ಥಾನ ಅನ್ಕೊಂಡಿದ್ದೀರಾ? ದಿನಾ ಪ್ರದರ್ಶನ ಹಾಕಕ್ ಬರ್ತೀರಾ? ಸೂಪರ್. ಜಿಂಕ್ ಚಾಕ್ ಅನ್ಕೊಂಡು ಜಿಂಕೆಗಳನ್ನ ಅಡ್ಡಕ್ ಬಂದಾಗ್ಲೇ ಅನ್ಕೊಂಡೆ ಅದಕ್ ಮೇವ್ ಸಿಕ್ಕಿದೆ ಅಂತ. ಕೊಡಿ ಮೊಬೈಲು. ಮೊದ್ಲು ನಾನ್ ಹೇಳಿದ ಕೆಲ್ಸ ಆಗ್ದೆ. ವಾಸ್ತು ದೋಷ. ನನ್ನ ಅಡ್ಡಕ್ ಬಂದು ನೀವು ನನ್ ತರನೇ ಯೋಚನೆ ಮಾಡ್ತಾ ಇದ್ದೀರಾ. ಮಾಡದೆ ಇರಕ್ಕಾಗತ್ತಾ? ಬದುಕ್ಬೇಕಲ್ಲ. ಬದುಕ್ರಮ್ಮ, ಈ ಶತಮಾನದ ಸಾಹಸಿ ಹೆಣ್ಮಕ್ಳು ನೀವು. ಆದ್ರೆ ಒಂದ್ ಮಾತು, ಈ ವಿಡಿಯೋ ಔಟ್ ಆದ್ರೆ ನಿನ್ ಬಾಮೈದನ್ ಜೀವನ ಬೀದಿಗೆ ಬರುತ್ತೆ. ಪರವಾಗಿಲ್ವಾ? ಯಾರ್ ಜೀವನ ಹಾಳಾದ್ರೆ ನನಗೇನಾಗ್ಬೇಕು? ನಾನ್ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಂಗ ಆಯ್ತು. ನಿಮ್ಗೆ ಯಾರೋ ತೊಂದರೆ ಕೊಡ್ತಿದ್ದಾನಲ್ಲ, ಅವ್ನ್ ಮನ್ಮತ, ಅವ್ನ ನಂಬರ್ ಬಿಸಾಕಿ ಅರ್ಧ ಗಂಟೆಲಿ ಈ ಕಾಗೆ ಸುಬ್ಬನ ಅಡ್ಡದಲ್ಲಿ ಇರ್ತಾನ ಅವನು.
ಮೆಸೇಜ್ ಮಾಡ್ತೀನಿ, ಕಳ್ಸಿದೀನಿ ನೋಡಿ. ಬಿಡೋ ಸೂರ್ಯ, ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ನಿನಗೆ ಗೊತ್ತಿಲ್ಲ ಚೀತಾ, ಮಂಜ ಈಗ ತಾನೇ ಅವ್ನ ತಪ್ಪನ್ನೆಲ್ಲ ತಿದ್ಕೊಂಡು ಹೊಸ ಜೀವನ ಶುರು ಮಾಡ್ಬೇಕು ಅಂತಿದ್ದಾನೆ. ಜೀವನ ಮತ್ತೆ ಹಾಳಾಗ್ಬಾರ್ದು ಕಣೋ. ಏನಾಗಲ್ಲ ಕಣೋ, ಟೆನ್ಷನ್ ಆಗ್ಬೇಡ. ಏನು ಆಗಲ್ಲ ಅಂತ ಅನ್ಕೊಂಡಾಗ್ಲೇ ಎಲ್ಲ ಆಗೋಗೋದು. ಲೇ, ಅಕಸ್ಮಾತ್ ಆ ವಿಡಿಯೋ ಏನಾದ್ರು ನಮ್ಮ ಮನೆಯವ್ರು ಯಾರಿಗಾದ್ರೂ ಸಿಕ್ಬಿಟ್ರೆ ದೊಡ್ಡ ರಾಮಾಯಣನೇ ಆಗೋಗುತ್ತೆ ಗುರು. ಅದರಲ್ಲೂ ಮೀನಾ ಮೇಲೆ ಅದು ನೇರವಾಗಿ ಪ್ರಭಾವ ಬೀರುತ್ತೆ. ಮನೆಯವ್ರಿಗೆ ಸಿಕ್ಕಿದ್ರೆ ನಿನಗೆ ಕೊಡಲ್ವೇನೋ? ಕೋರ್ಟಲ್ಲಿ ಇಟ್ಟಿದೆ ಗುರು, ಮಿಕ್ಕಿದ ವಸ್ತುಗಳೆಲ್ಲ ಕೋರ್ಟಲ್ಲೇ ಇದೆ. ಮೊಬೈಲ್ ಒಂದು ಕಾಣಿಸ್ತಾ ಇಲ್ಲ, ಹೆಂಗೆ? ಸರಿ, ಪೊಲೀಸ್ ಸ್ಟೇಷನ್ ನಡಿ, ಅವರು ಸಿಗ್ನಲ್ ನೋಡಿ ಕಂಡುಹಿಡಿತಾರೆ. ನೀನ್ ಟೆನ್ಷನ್ ಆಗ್ಬೇಡ. ಬರೀ ಆಯ್ತು ಸರ್. ಅದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ರೈಟ್ರು ಅಲ್ಲಿದ್ದಾರೆ, ಹೋಗಿ ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು ಸರ್. ಏನ್ ಕಂಪ್ಲೇಂಟು? ಸರ್ ಅದು ಬಂದ್ಬಿಟ್ಟು ನನ್ನ ಮೊಬೈಲ್ ಕಳೆದೋಗ್ಬಿಟ್ಟಿದೆ ಸರ್. ಎಷ್ಟು ಲಕ್ಷ? ಲಕ್ಷದಲ್ಲ ಏನಿಲ್ಲ ಸರ್, ಅದು 9,600 ರೂಪಾಯಿ. ಇದು ಸ್ಕ್ರೀನ್ ಗಾರ್ಡು, ಬ್ಯಾಕ್ ಕೇಸು ಎಲ್ಲ ಸೇರಿದ್ರೆ 9,900 ರೂಪಾಯಿ ಸರ್. ಹುಡಿ ಕೊಡಿ ಅಂತ ಬಂದ್ರೆ ಅದಕ್ಕೊಂದು ವ್ಯಾಲ್ಯೂ ಬೇಡವನಯ್ಯ? ಸರ್ ನನ್ನ ಕ್ಯಾಬ್ ಡ್ರೈವರು ಸರ್, ಆ ಎಲ್ಲ ಕಾಲ್ಗಳು ನನ್ನ ಫೋನ್ಗೆ ಬರ್ತಾ ಇದ್ವು ಸರ್. ಸರ್ ಅದು ನನ್ನ ರೇಷನ್ ಕಾರ್ಡು ನೋಡಿ ಸರ್, ಪ್ಲೀಸ್ ಸರ್. ಅದಿಲ್ಲ ಅಂದ್ರೆ ಆಗೋದಿಲ್ಲ, ಉಟ್ಕೊಟ್ಬಿಡಿ ಸರ್ ಪ್ಲೀಸ್ ಸರ್. ಸರಿ ಆಯ್ತು, ತರದೊಂದು ಕಂಪ್ಲೇಂಟ್ ಬರ್ಕೊಟ್ಟು ಹೋಗು. ಹೇಗೆ ಕಳ್ದಾಯ್ತು, ಯಾವಾಗ ಕಳ್ದಾಯ್ತು, ಯಾವ ಮಾಡ್ಲು ಅಂತ ಬರ್ಕೊಳ್ಳು. ಹೌದು ಸರ್. ಸರ್ ತೊಳಿ ಸರ್ ಅದು. ಸರಿ ಹೊರಡು, ಸಿಕ್ಕಿದ್ರೆ ಬರೇಳ್ತೀವಿ. ಹಾಂ ಸರ್. ಫೋನ್ ನಂಬರ್ ಬರ್ತಿದ್ಯಾ? ಹ್ಞೂ ಸರ್, ಅಲ್ಲೇ ಬರ್ತಿದ್ದೀವಿ ನೋಡಿ. ಸರಿ ಹೊರಡು. ಹೌದು ಸರ್. ಹಲೋ ಅಣ್ಣ, ಹೌದಾ? ಇಲ್ಲ ಇಲ್ಲ, ಇಲ್ಲೇ ಇದ್ದಾನೆ. ಹಾಂ ಕಳಿಸ್ತೀನಿ ನಾನು. ಹಾಂ ಓಕೆ. ಸೂರ್ಯ, ಪ್ರಸಾದ್ ಅಣ್ಣ ಕಾಲ್ ಮಾಡಿದ್ರು, ತಿರುಪತಿಗೆ ಹೋಗ್ಬೇಕಂತೆ. ನೀನು ಬೇಗ ಹೋಗು. ನಿನಗಲ್ವೇನೋ ಕಾಲ್ ಮಾಡಿದ್ದು? ನಿನ್ ಕೇಳ್ಕೊಂಡೆ ಅಪ್ಪ ಕಾಲ್ ಮಾಡಿದ್ದು. ನೀನೇ ಹೋಗ್ಬೇಕಂತೆ. ಮೊಬೈಲ್ ಇಲ್ಲ ಅಂತ ಮನೇಲೇ ಇದ್ರೆ ಜೀವನ ನಡೆಯುತ್ತೇನೋ. ಪ್ರಸಾದ್ ಅಣ್ಣ ಮನೆ ಹತ್ರಕ್ಕೆ ಹೋಗ್ಬೇಕಂತೆ, 1 ಅವರಲ್ಲಿ. ಸರಿನಾ? ನನ್ನ ಶೆಡ್ ಹತ್ರ ಬಿಟ್ಬಿಟ್ಟು ನೀನು ಹೋಗು. ಆಯ್ತು ಬಾರಪ್ಪ. ಇಷ್ಟು ದುಡ್ಡು ತಗೊಂತೀರಾ, ಒಂದು AC ಇಲ್ಲ, ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ, ಎಷ್ಟೊತ್ರಿ? ಅಯ್ಯೋ ಇರಮ್ಮ, ಅವನೇನು ಅಕ್ವೇರಿಯಂ ಅಲ್ಲಿರೋ ಮೀನಾ ಇಲ್ಲ ಶೋರೂಮ್ ಅಲ್ಲಿರೋ ಫೋನಾ? ಹೋಗಿ ದುಡ್ಡು ಕೊಟ್ಟು ಹಂಗೆ ತಗೊಂಬರಕ್ಕೆ. ಹೊಡೆಯೋದು ಸುಲಭ, ಹಿಡಿಯೋದು ತುಂಬಾ ಕಷ್ಟ. ಸ್ವಲ್ಪ ತಡೀರಿ, ನೋಡೋಣ. ಬಂದ ನೋಡ್ರಿ ನಿಮ್ ಮನ್ಮತ. ಯಾರ ನೀವು? ಬಿಡ್ರ. ಯಾರ ನೀವು? ನಿಮ್ ಸಂಬಂಧಿಕರು, ಮದ್ವೆ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದಿದೀವಿ. ಹಂಗಾಗ್ಲೇ 2 ಮದುವೆ ಆಗಿದೆ ಕಣ್ರೋ. 2 ಮೈಂಟೈನ್ ಮಾಡ್ದವನ್ಗೆ ಇನ್ನೊಂದೇನು ಎಕ್ಸ್ಟ್ರಾ ಆಗಲ್ಲ. ನನ್ ಮಗನ್ ಒಳಗಡೆ ಕರ್ಕೊಂಡು ಹೋಗಿ ಕುಣ್ಸಿರ್ರಿ, ಆಮೇಲೆ ವಿಚಾರಿಸ್ಕೊಳ್ಳೋಣ. ಬಿಡ್ರ. ಬಿಡ್ರ. ಮೇಡಮ್ ಅವ್ರೆ, ನಿಮ್ ಮನ್ಮತನ್ನ ಒಳಗಡೆ ಹಾಕಿದೀವಿ, ಎದ್ ಬನ್ನಿ. ಇವನೇ ತಾನ ನಿಮ್ ಮನ್ಮತ? ನನಗ್ ಟಾರ್ಚರ್ ಕೊಟ್ಟಿದ್ದಾನೆ ಅವನು. ಮನ್ಮತ ನೋಡಿ, ಯಾವ್ದೇ ಕಾರಣಕ್ಕೂ ಅವ್ನು ನನ್ ಸುದ್ದಿಗೆ ಬರ್ದಿರೋ ಹಾಗೆ ನೀವ್ ನೋಡ್ಕೋಬೇಕು. ಥ್ಯಾಂಕ್ ಯು. ಅವನು ನಿಮ್ ತಂಟೆಗೆ ಬರ್ದೇ ಇರೋದಕ್ಕೆ ನಾನ್ ಗ್ಯಾರಂಟಿ. ಸರಿ, ಥ್ಯಾಂಕ್ಸ್. ಹೊರಡ್ತೀನಿ. ಓ ಲೇಡಿ, ನಿಮ್ ಕೆಲ್ಸ ಆಯ್ತಲ್ಲ, ನನ್ ಕೆಲ್ಸ ಎಲ್ಲಿ? ಅರ್ಥ ಆಗ್ಲಿಲ್ಲ. ವಿಡಿಯೋ ಎಲ್ಲಮ್ಮ. ಓ ಸಾರಿ, ಮರ್ತ್ಬಿಟ್ಟೆ. ನೀವು ಮರೀತೀರಾ, ನಾವು ಮರೆಯಕ್ಕಾಗಲ್ಲ. ಬಂತು. ನೀವು ಹೋಗಿ ಬನ್ನಿ, ಅವನ್ನ ನಾನು ನೋಡ್ಕೊಳ್ತೀನಿ. ನೋಡ್ರ ಗುರು, ವಿಡಿಯೋ ನೀನೇ ಟೆಲಿಕಾಸ್ಟ್ ಮಾಡ್ತೀಯಾ? ಇಲ್ಲ ಕಣ, ಸ್ಯಾಟಲೈಟ್ ಪ್ರಾಬ್ಲಮ್ ಆಗುತ್ತೆ, ಸಿಕ್ಕಾಕೊಂಡ್ಬಿಡ್ತೀವಿ. ಹರಿಯಾಣದಲ್ಲಿ ರಾಣಾ ಪ್ರತಾಪ್ ಸಿಂಗ್ ಅಂತ ಒಬ್ಬ ಇದ್ದಾನೆ, ಇದಕ್ಕೆಲ್ಲ ಅವನೇ ಸರಿ. ಫೋನ್ ಮಾಡ್ತೀನಿ. हेलो, नमस्कार राणा प्रताप सिंह जी को, कैसा हो? ಥ್ಯಾಂಕ್ ಯು, ನಾನು ಚೆನ್ನಾಗಿದ್ದೀನಿ. ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು. ನಾನು ನಿಮ್ಗೊಂದು ವಿಡಿಯೋ ಕಳಿಸ್ತೀನಿ, ಅದು ಸೋಷಿಯಲ್ ಮೀಡಿಯಾ ತುಂಬ ಗಂಗಾ ನದಿ ಥರ ಹರಿದಾಡಬೇಕು. ಥ್ಯಾಂಕ್ಸ್. ಮಂಜ, ಸವಾಲು ಹಾಕ್ಬಿಟ್ಟು ಹೋದೆ ಅಲ್ವಾ? ಇವಾಗಿದೆ ನಿನಗೆ ಕುಷ್ಕ ತಿನ್ನೋ ಪ್ರೋಗ್ರಾಮು. ಕೊಡ್ತಾ ಇರ್ತಾರೆ, ತಿಂತಾ ಇರು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನೋ ಕಣ್ಣುಗಳ ಕೋರೈಸುವ ಕಾಫಿ. ಥ್ಯಾಂಕ್ ಯು ತಂತೆ. ನೀವೇ ತೊಂದರೆ ತಗೊಳಕ್ ಹೋಗ್ತಿದ್ದೀರಾ? ಹೇಳಿದ್ರೆ ನಾನೇ ಹೊಲಿಗೆ ಹಾಕೊಡ್ತಿದ್ದೆ ಅಲ್ವಾ? ರಿಟೈರ್ಡ್ ಆಗಿರೋ ಜೀವನ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಯಾವಾಗಲೂ ಒಳ್ಳೇದಲ್ಲಮ್ಮ. ಸಂತೋಷವಾಗಿರ್ಬೋದು.
ಆಮೇಲೆ ಈ ಸಣ್ಣ ಪುಟ್ಟ ಕೆಲಸನೂ ಮಾಡ್ಕೊಳ್ಳೋದು ಆದ್ಮೇಲೆ ಅದೆಂತ ಜೀವನ ಹೇಳು ಬಂಡವಾಳ ಅಲ್ವಾ ಸೋಂಬೇರಿ ಆಗ್ಬಿಡ್ತೀನಿ ಆಮೇಲೆ ಓ ಬಾರಿ ಓದ್ ದಬಾಕ್ತೀನಿ ಅನ್ನೋ ತರ ಬುಕ್ನ ಎಲ್ಲಂದ್ರೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಅಲ್ಲೇ ಹೋಯ್ತು ಪುಸ್ತಕ ನೈಟ್ ಎಲ್ಲ ಓದ್ತಿದ್ರು ಮಾವ. ಇವನಾ ಹಾ ಅಯ್ಯೋ ದೇವ್ರೆ ಓದೋದು ಬಿಟ್ಬಿಟ್ಟು ಓದಕ್ ಶುರು ಮಾಡ್ಬಿಟ್ಟಿದಾನ. ಏನೋ ಸೂರ್ಯ ಪಶ್ಚಿಮದಲ್ಲಿ ಉದಯ ಆಗ್ಬೋದು ಅಂತ ಕಾಣುತ್ತೆ. ಬರಯಾ ಬಾ ಸೂರ್ಯ ಏನೇ ಮೊಬೈಲ್ ಕಾಣಿಸ್ತಾ ಇಲ್ಲ ಅಂದಿರ್ತೆ. ಅದು ಅದು ಹೌದಪ್ಪ ಅದು ರಾತ್ರಿ ಆದ್ರೆ ಅವನಿಗೆ ದಾರಿನೇ ಕಾಣಿಸಲ್ಲ, ಇನ್ನು ಮೊಬೈಲ್ ಕಾಣಿಸುತ್ತಾ? ಬೆಳಗ್ಗೆ ಮಾದಪ್ಪನಿಗೆ ಉಗೆ, ರಾತ್ರಿ ಕಿಡ್ನಿ ಲಿವರ್ಗೆ ಹೊಗೆ, ಇಷ್ಟೇ ಇವನ್ ಕಾರ್ಯಕ್ರಮ. ಆ ಅಮ್ಮನಿಗೆ ಹೇಳ್ಬಿಡು ನಾನೇನು ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ನಾನು ಕುಡಿ ನಾನು ಕೊಡಿ ನಾನು ಕುಡ್ಕೋತೀನಿ ಅಂತ ಕೇಳಿಸ್ಕೊಂಡು ಕುಡಿಲಿಲ್ಲ. ಅವನು ಮನೋಜ ಮತ್ತೆ ರವಿ ಬಂದು ಲೇ ಪ್ಲೀಸ್ ಬಾರೋ ಕುಡಿದೋ, ನೀನ್ ಕುಡಿಲಿಲ್ಲ ಅಂತಂದ್ರೆ ನಮ್ಗೆ ಆರ್ಡರ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡು ಕುಡಿಸ್ಬಿಟ್ರು. ಅದಕ್ಕೆ ರವಷ್ಟು ಕುಡ್ಕೊಂಡೆ ಅಷ್ಟೇ. ರವೇಶ್ ಕುಡ್ದಿರ್ಲಿಲ್ಲ ನೀನು, ರೋಸ್ಟ್ ಆಗಷ್ಟು ಕುಡ್ದಿದ್ದೀರಾ. ಅಲ್ಲ ಒಬ್ಬರಿಗಾದ್ರೂ ಮೈ ಮೇಲೆ ಪ್ರಜ್ಞೆ ಇತ್ತೇನೋ? ಅಯ್ಯ ಆಯ್ತು ಬಿಡು ಒಯ್ಕೋಬೇಡ. ನೀನ ಮೊಬೈಲ್ ಸಿಗ್ತಾನೆ? ಇಲ್ಲ ರೀ, ಇಡೀ ಮನೆನೇ ಜಾಲಾಡ್ಸ್ಬಿಟ್ಟೆ, ಇಲ್ಲೂ ಸಿಗ್ಲಿಲ್ಲ. ಅಯ್ಯೋ ಮೊಬೈಲ್ ಕಾಣಿಲ್ಲ ಅಂದ್ರೆ ಬೇಡ ಬಿಡು. ಅಲ್ಲ ಕಣು, ಕಾರ್ ಓಡಿಸೋದಕ್ಕೆ ನಿನಗೆ ಯಾಕೋ ಮೊಬೈಲು? ಬುಕ್ಕಿಂಗ್ ಎಲ್ಲ ಅದೇ ನಂಬರ್ಗಲ್ವಾತೆ ಬರೋದು. ಹಾಗಿದ್ಮೇಲೆ ಅದನ್ನ ಹೇಗ್ ನೋಡ್ಕೋಬೇಕು? ಅಲ್ಲ ಕಾಲ್ ಕಸ ಅನ್ಕೊಂಡ್ಬಿಟ್ರ ಅದನ್ನ? ಅಯ್ಯ ಸಕ್ರೆ, ಈ ಮನೆ ರೇಷನ್ ಕಾರ್ಡು ನನ್ನ ಮೊಬೈಲ್ ಇರೋ ಸಿಮ್ ಕಾರ್ಡು ತಿಳ್ಕೊ. ಆದ್ರಿಂದನೇ ಈ ಮನೇಲಿರೋರು ಎಲ್ರಿಗೂ ಭೂವ ಸಿಗ್ತಾ ಇರೋದು. ಅದ್ ಹೆಂಗೆಲ್ಲ ಸಾಮಾನ್ಯವಾಗಿ ನಾವು ಯಾಮಾರವರೇ ಅಲ್ಲ, ಎಲ್ಲೋ ಏನೋ ಮಿಸ್ಟೇಕ್ ಆಗಿ ಹೋಗಿದೆ. ಆಗತ್ತೆ ಕಣಪ್ಪ ಆಗತ್ತೆ. ಹುಡ್ಕ್ರಿ, ಗಂಡ ಹೆಂಡತಿ ಸೇರ್ಕೊಂಡು ಹುಡ್ಕಿ. ಈಗ ನೀನು ಸ್ವಲ್ಪ ಕೈ ಜೋಡ್ಸೆ, ಸಿಕ್ಕರು ಸಿಗ್ಬೋದು. ಒಳ್ಳೆ ಕೈ ನಿಂದು. ಆಯ್ ಒಳ್ಳೇದಲ್ಲ ಅಂತ ಕೈ ಒಳ್ಳೇದು ಅಂತ ಹೇಳಿದೆ ಅಷ್ಟೇ. ನನಗೆ ಯಾವ ಹಣೆ ಬರ ಹೇಳಿ? ಓದು ಬರಹ ಇಲ್ಲ, ಹಣೆ ಬರ ಅನ್ಕೊಂಡು ಮಾತಾಡ್ತೀಯ ನೀನು. ಹೋಗಿ ಶಿಕ್ಷಣ ಇದ್ದೋಳೆ, ಹೋಗಿ ಕೆಲಸನಾರು ನೋಡ್ಕೊ. ಮೀನಾ ನನ್ನೊಂದೆರಡು ಅಂಗಿನೂ ಲುಂಗಿನೂ ಬ್ಯಾಗ್ ತುರ್ಕಮ್ಮ, ಕೆಲಸ ಇದೆ ಹೋಗ್ಬತ್ತೀನಿ. ಎಲ್ಲಿಗ್ರಿ? ತಿರುಪತಿಗೆ ಬುಕ್ ಆಗಿದೆಯಮ್ಮ ಟ್ರಿಪ್ಪು, ಚೀತಾ ಕೊಟ್ಟಿದ್ದು, ಹೋಗ್ಬತ್ತೀನಿ ಆಯ್ತಾ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಬ. ಅದಕ್ಕೆಲ್ಲ ಟಿಕೆಟ್ ಬುಕ್ ಆಗಿರ್ಬೇಕಲ್ಲಪ್ಪ. ಫ್ರೀಯಾಗಿ ದರ್ಶನ ಇಟ್ಕೊಂಡ್ ಬನ್ರಿ. ಲೇ 300 ರೂಪಾಯಿ ಟಿಕೆಟ್ ತಗೊಂಡವರು ಹೋಗಿ 2 ಅವರ್ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಕಾರ್ಯಕ್ರಮ ನಿಂತಿರ್ತಾರೆ. ನಾನು ಫ್ರೀ ದರ್ಶನಕ್ಕೆ ಹೋಗ್ಬಿಟ್ಟು 2 ದಿನ ಬಿಟ್ಬಿಟ್ಟು ಬರ್ತೀನಿ. ಅಲ್ಲಿ ತನಕ ಅವ್ರು ಕಾಯ್ಕೊಂಡು ಕೂತಿರ್ಬೇಕಾ? ಆಗೋ ಕೆಲಸ ಮಾತಾಡೆ, ಏನ್ ಮಾತಾಡ್ತೀಯ? ಹೋಗು, ನಾನು ಹೇಳಿದ ಕೆಲಸ ಮಾಡೋಗು. ಸೂರ್ಯ ಹೇಳಪ್ಪ, ಅಷ್ಟು ದೂರ ಹೋಗ್ತಾ ಇದೀನಿ, ಮೊಬೈಲ್ ಇಲ್ಲದೆ ಹೋಗೋದು ಬೇಡಪ್ಪ. ನನ್ನ ಮೊಬೈಲ್ ತಗೊಂಡೋಗು. ನಿನಗೆ ಯೇಶು ಬಿಟ್ಟು ನನಗೆ ಯಾರಯ್ಯ ಫೋನ್ ಮಾಡ್ತಾರೆ? ಒಂದೆರಡು ದೇವ್ರ ನಮ್ಮ ಕೇಳ್ಕೊತಾ ಇರ್ತೀನಿ, ಪರವಾಗಿಲ್ಲ, ನೀನ್ ತಗೊಂಡೋಗು. ನಿಂಗೆ ಉಪಯೋಗ ಇದೆ ಕಂದ. ಮನೆ ಬಿಟ್ಟು ದೂರ ಬಾರ ಎಲ್ಲ ಓಡಾಡ್ತಾ ಇರ್ತೀಯ, ನಿಮ್ ಸುದ್ದಿ ಸಮಾಚಾರ ನಾವು ಹೇಗಪ್ಪ ತಿಳ್ಕೊಬೇಕು? ಅದಕ್ಕೆ ಮೊಬೈಲ್ ತಗೊಂಡೋಗು ಒಂದೇ. ಬೇಡಪ್ಪ, ನಾನು ಅಲ್ಲಿ ಬೇರೆ ಯಾರ್ದಾದ್ರು ನಂಬರ್ ಇಸ್ಕೊಂಡು ಮಾಡ್ತೀನಿ, ನೀನೇ ಇಟ್ಕೊಂಡಿರು ಆಯ್ತಾ. ನಿನಗೆ ಫೋನ್ ಮಾಡ್ಬೇಕಲ್ಲ ನಾನು. ಅಲ್ಲ ಕಣೆ, ಅದು ಏನ್ ತಲೆ ಕೆಡ್ಸ್ಕೊಬೇಡ, ಇರ್ಲಿ ಬಿಡು, ಪುರ ಇಲ್ಲ. ಲೇ ಮೀನಾ, ಬಟ್ಟೆ ಎಲ್ಲ ಎತ್ತಿಟ್ಟೇನೆ ಲೇ, ಅದ್ವಾ? ಆಯ್ತಾಯ್ತು. ಹಾಗೆ ನನ್ ಫೋನ್ ಕೊಡ್ತೀನಿ, ತಗೊಂಡೋಗಿ, ಸರಿನಾ? ಅದೇನಕ್ಕೆ? ಅದೆಲ್ಲ ಏನು ಬೇಕಾಗಿಲ್ಲ, ನೀನೇ ಇಟ್ಕೊಳಮ್ಮ. ನಿನಗೆ ಹೂವಿನ ಆರ್ಡ್ರು ಅಂತ ಪದೇ ಪದೇ ಫೋನ್ ಬರ್ತಾ ಇರತ್ತೆ, ನಿನ್ ಗಾಡಿ ಓಡಿಸ್ಬೇಕಾದ್ರೆ ಡಿಸ್ಟರ್ಬ್ ಆಗತ್ತೆ. ಅದೆಲ್ಲ ಏನು ಬೇಕಾಗಿಲ್ಲ. ಮತ್ತೆ ನಾನಲ್ಲಿ ಪ್ಯಾಸೆಂಜರ್ದು ಯಾರ್ದೋ ಇನ್ನೊಬ್ರದ್ದು ಫೋನ್ ತಗೊಂಡು ನನಗೆ ಫೋನ್ ಮಾಡ್ತೀನಿ ಆಯ್ತಾ. ಮತ್ತೆ ಈ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಡೆ, ಪಾರ್ಟಿ ಹಾಲಲ್ಲೂ ಹೋಗಿ ಎಲ್ಲ ಕಡೆ ವಿಚಾರಿಸ್ಕೊಂಡ್ ಬಂದೆ, ಎಲ್ಲೂ ಇಲ್ವಂತೆ. ನೋಡೆ ಮೀನಾ, ಇದ್ರೆ ಫೋನ್ ಮನೇಲೇ ಇರಬೇಕು. ನಾನು ಬರೋಷ್ಟು ಸ್ವಲ್ಪ ಹುಡುಕಿಟ್ಟಿದೆ, ಪ್ಲೀಸ್ ಕಣೆ. ಸರಿ. ಅಲ್ಲ ಬೇರೆ ಸಿಮ್ ತಗೋಬೋದಲ್ವಾ? ಬೇರೆ ಸಿಮ್ ತಗೋಬಹುದು, ಆದ್ರೆ ನನ್ನ ಫೋನ್ ಒಳಗೆ ಬ್ರೇಕಿಂಗ್ ನ್ಯೂಸ್ಗಳಿವೆ, ಅದನ್ನ ಕಳ್ಕೊಳ್ಳಂಗಿಲ್ಲ ನಾನು. ಏನದು ಬ್ರೇಕಿಂಗ್ ನ್ಯೂಸ್? ಅದು ಅದೇ ಏನಿಲ್ಲಮ್ಮ. ನನಗೆ ಲೇಟ್ ಆಗ್ತಿದೆ ಆಯ್ತಾ, ಬಿಡು, ನಾನು ಇಟ್ಕೋತೀನಿ. ಬೈ, ಬರಲಾ? ತುಂಬಾ ದೂರ ಹೋಗ್ತಿದ್ದೀರಾ, ಹುಷಾರಾಗಿ ಹೋಗಿ ಬನ್ನಿ. ದೇವಿನ, ಆ ತಿಮ್ಮಪ್ಪನು ನಮ್ಮಪ್ಪನು ಇಬ್ರು ಒಂದೇ ಕಣೆ. ಅವರಿಬ್ರು ನನ್ನ ಬಗ್ಗೆ ತುಂಬಾ ಕಾಳಜಿ ಮಾಡ್ತಾರೆ, ನನಗೇನು ಆಗೋದಿಲ್ಲ, ನೀನ್ ತಲೆ ಕೆಡಿಸ್ಕೋಬೇಡ ಆಯ್ತಾ. ಮತ್ತೆ ನಾನು ಹೋಗ್ಬರೋದು ಒಂದ್ ಸ್ವಲ್ಪ ಲೇಟ್ ಆಗತ್ತಲ್ಲ, ಅಲ್ಲಿ ತನಕ ಒಂದ್ ಸ್ವಲ್ಪ ಶಕ್ತಿ ಇರ್ಬೇಕಲ್ಲ ನನಗೆ. ಎನರ್ಜಿ ಡ್ರಿಂಕ್ ಏನು ಇಲ್ವಾ ನನಗೆ? ಏನ್ ಕೊಡ್ಲಿ? ಹಣ್ಗಳನ್ನ ಕಟ್ ಮಾಡ್ಕೊಡ್ಲಾ? ತಗೊಂಡ್ ಹೋಗ್ತೀರಾ? ಅಲ್ಲಿ ನಾರಿಮಣಿ, ಅರಸಿಕ ಶಿಖಾಮಣಿ, ಅನ್ರೊಮ್ಯಾಂಟಿಕ್ ಶಿರೋಮಣಿ. ಎನರ್ಜಿ ಡ್ರಿಂಕ್ ಅಂದ್ರೆ ಏನು ಕೊಟ್ ಕಳಿಸ್ತೀಯ ಇಲ್ಲ ಕೊಡದೆ ಹಂಗೆ ತೊಲಗಿಸ್ತೀಯ? ಬೇಗ ಹೇಳು, ನಮ್ ಟೈಮ್ ಇಲ್ಲ.
ಆಗ್ತಾ ಒಂದು ಸ್ವಲ್ಪ ಎನರ್ಜಿ ಡ್ರಿಂಕ್ ತಗೋಣ ಅಂದರೆ ಅದು ಇಲ್ಲ ಏನೇನು ಕಾಲ ಬರ್ಬೋದು ನನಗೆ ಏನು ಮಾಡೋದು ಅಯ್ಯೋ ಎಲ್ಲಿಟ್ಟಿದ್ಯಾ ಇದು ಅಯ್ಯೋ ಚಳಿ ಗಾಳಿ ಮಳೆ ಬೇಸಿಗೆ ಎಲ್ಲ ಅಂಟ್ಕೊಂಡ್ಬಿಡ್ತು ನನಗೆ ಅದೇ ಒಳಗೆ ಅಯ್ಯೋ ಇಷ್ಟೇ ಸಾಕು ಕಣೆ ಬರೋ ತನಕ ಇದನ್ನ ನಾಪಿಸ್ಕೊಂಡು ಹಂಗೆ ಕಾಲ ಕಳೆದ್ಬಿಡ್ತೀನಿ ಬರೋಣವೆ ನಾನೊಂದು ಕೊಡ್ಲಾ ಆಯ್ತು ಬಿಡು ಸೂರ್ಯ ಅವ್ರು ಹೊರಡ್ತವ್ರೆ ಬರೋಣವೆ ಮಿಸ್ ಯು ಲವ್ ಯು ಸಿ ಯು ಮತ್ತೆ ಎಲ್ಲಿದ್ಯೋ ಮಂಜು? ನಾನ್ ಬಂದ್ ತುಂಬಾ ಹೊತ್ತಾಯ್ತು, ಬೇಗ ಬಾರೋ. ಹಾ ಹಲೋ, ಯಾರು? ಕಳ್ಳಿ ಇದೆಯಾ? ಯಾವನೋ ನೀನು? ಅವನು ಚಂದ್ರಮೌಳಿ. ಚಂದ್ರಮೌಳಿನೋ ರಾಜಮೌಳಿನೋ ಕಳ್ಳಿ ಗಿಳ್ಳಿ ಅಂದ್ರೆ ಹುಡ್ಕೊಂಡ್ ಬಂದ್ ಕೊಳ್ಳೆ ಇಟ್ಬಿಡ್ತೀನಿ. ಇಟ್ಬಿಡಿ ಜಮೀನ, ನೀನ್ ಆಲ್ರೆಡಿ ಒಳ್ಳೆ ಇಟ್ಬಿಡಿಯ ನಾನು ಎದಗ ಹಾಕೊಂಡು ಹೊರಗೆ ಹೋಗ್ತಾಗ ಸ್ವಲ್ಪ ಒಂದ್ ತಣ್ಣಗ್ ಮಾಡ್ತೀಯಾ? ಎದುರುಗಡೆ ಇಟ್ಕೊಂಡು ಏನಾದ್ರು ಹೀಗ್ ಮಾತಾಡಿದ್ರೆ ಅಷ್ಟೇ ಮಗ್ನೆ. ಏಯ್, ನಿಂಗ್ ಯಾರು ಅಕ್ಕ ತಂಗಿದಿರಿಲ್ವಾ? ಮದ್ವೆ ಆಗಿರೋಳ್ಗೆ ಫೋನ್ ಮಾಡಿ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಲ್ಲ. ಅದ್ರಲ್ಲಿ ಏನ್ ಮೀನಾ ತೊಂದ್ರೆ? ಅದಕ್ಕೂ ಮದುವೆ ಆಗಿದೆ, ಅವನು ಮಿಂಗಲ್ಲು ನೀನು ಮಿಂಗಲ್ಲು, ಇಬ್ರು ಸೇರ್ಕೊಂಡ್ರೆ ಮಿಂಗಲ್. ಏನು ಪ್ರೀತಿಯಿಂದ ಲೈ ಅಂತ ಇದೆಯೋ? 8+1 9 ಐ ಲವ್ ಯು ಕಡೆ ಮೀನಾ. ಇದನ್ನ ನಾನು ಎಲ್ಲೂ ಕೇಳ್ದಂಗಿದ್ಯಲ್ಲ. ಅರ್ಥಾಯ್ತಾ? ನಾನೇ ನಿನಗೆ 50 ರೂಪಾಯಿ ನೋಟ್ ಮೇಲೆ ಬರ್ಕೊಟ್ಟಲ್ಲ. ಅಯ್ಯೋ ಗಂಡ, ಏನಯ್ಯ ನಿನ್ ಹುಡುಗಾಟ? ಗೊತ್ತಾಗೋಯ್ತಾ? ಹೇಗೆ ಯಾವರ್ಸ್ಬಿಟ್ಟೆ? ಅಯ್ಯೋ ಪೆದ್ದ, ನೀವೇನ್ ಯಾಮರ್ಸಿಲ್ಲ, ಏನೂ ಇಲ್ಲ. ನಾನು ಹಂಗೆ ಸುಮ್ಮನೆ ಮಜಾ ತಗೊಳ್ಳೋಣ ಅಂತ ಬೈದೆ ಅಷ್ಟೇ. ಆಮೇಲೆ ಏನ್ ಗೊತ್ತಾ, ನೀವ್ ಹಲೋ ಅಂದ ತಕ್ಷಣ ಅದು ಧ್ವನಿ ನಿಮ್ದೆ ಅಂತ ನನಗ್ ಗೊತ್ತಾಯ್ತು. ಆಯ್ತಿದ್ದೆ ಕಣೆ ಚಾನ್ಸ್ಗೆ, ಅದಕ್ಕೆ ವಾಚ್ ಗೋಚರವಾಗಿ ಬೈತಾ ಇದೀಯಾ? ಅದು ಸರಿ, ಯಾರ್ದಿದು ನಂಬರು? ನೀವ್ ಎಲ್ಲಿದ್ದೀರಾ? ತಿರುಪ್ತೆ ಆಂದವೇ ಹೋಗ್ತಾ ಇದೀನಿ, ಇನ್ನೂ ಬೆಟ್ಟ ಹತ್ತಿಲ್ಲ, ಊಟಕ್ಕೆ ನಿಲ್ಸಿದೀವಿ. ಇನ್ನೊಬ್ರು ಡ್ರೈವರ್ ಇದ್ರು, ಅವ್ರ ಹತ್ರ ಫೋನ್ ಇಸ್ಕೊಂಡ್ ಮಾಡ್ತಾ ಇದೀನಮ್ಮ. ಅಲ್ಲ ರೀ, ನಿಮ್ ಕಾರಲ್ಲಿ ಇರೋರು ಯಾರ ಹತ್ರನೂ ಫೋನ್ ಇಲ್ವಾ? ಅವ್ರ ಹತ್ರನೇ ಫೋನ್ ಮಾಡಿಸ್ಬೋದಾಗಿತ್ತಲ್ವಾ? ಇದು ಯಾವ ಫ್ಯಾಮಿಲಿನೇ ಇದು? ಹೋಲ್ಸೇಲ್ ಕುಂಭಕರ್ಣದ ಫ್ಯಾಮಿಲಿ. ಅರ್ಧ ಗಂಟೆಗೆ ಒಂದ್ಸರಿ ನಿಲ್ಸ್ಬಿಟ್ಟು ಊಟ ಮಾಡ್ಕೊಂಡ್ ಬರ್ತಾರೆ, ಆಮೇಲೆ ದಬಾಕೊಂಡು ಮಲ್ಕೊಂಡ್ಬಿಟ್ರೆ ಹೇಳೋರೇ ಇಲ್ಲ, ಯಾರು ಇಲ್ಲ ಇಲ್ಲಿ ಮಾತಾಡ್ಸೋದಕ್ಕೆ. ನಾನೊಬ್ನೇ ಕಷ್ಟ ಪಟ್ಕೊಂಡು ಗಾಡಿ ಓಡಿಸ್ತಾ ಇದೀನಿ. Oh shit! Off to a great start.
slide you right off a cliff. These freaks are in our backyard.